ಫಸ್ಟು ಎರಡು ಕೊಯ್ಕೊಬೇಕು ಇದಾ ಹಾಂ ಎರಡು ಕೊಯ್ಕೊಂಡು ಸ್ವಲ್ಪ ಶೇಪನ್ನು ಉಜ್ಕೋಬೇಕು. ಆಮೇಲೆ ಹಿಂದ್ಗಡೆ ಹೈಟ್ ಮಾಡ್ಕೊಂಡು ಸೆಂಟ್ರ್ ಎರಡು ಭಾಗ ಮಾಡ್ಕೋಬೇಕು. ಇದಿದ್ದನ್ನು ಎರಡು ಭಾಗ ಮಾಡ್ಕೊಂಡು ಆಮೇಲೆ ಕರೆಕ್ಟಾಗಿ ಮಾರ್ಕಿಂಗಿಗೆ ಎರಡು ಪೀಸಿಗೆ ಎರಡು ಫ್ರಂಟ್ ಬ್ಯಾಕು ಕರೆಕ್ಟ್ ಇರಬೇಕು. ಸೆಂಟ್ರ್ ಕಚ್ಚು ಮಿಸ್ ಮಾಡಬಾರ್ದು. ಇದು ಫ್ರಂಟು, ಬ್ಯಾಕಿಗೆ ಬ್ಯಾಕ್ ಪೀಸ್ ಮಾರ್ಕರು ಚೇಂಜ್ ಆಗ್ಬೋದು ಸ್ವಲ್ಪ. ಅಲ್ಲ ಗುರು, ಬರೀ ದೊಡ್ಡ ಗಾಡಿಗಳಿಗೆ ಬರ್ತವೆ ಅನ್ಕೊಂಡೆ. ಎಲ್ಲ ಗಾಡಿಗೂ ಮಾಡ್ಬೋದಾ? ಪರವಾಗಿಲ್ಲ, ಅಂದರೆ ಎಲ್ಲರೂ ಮಾಡಲ್ಲ ಆ ಥರ, ನೀನು ಮಾಡ್ತೀಯಾ? ಮಾಡ್ತಾರೆ, ತಲೆ ಕೆಡ್ಸ್ಕೊಳ್ಳೋದು ಅಷ್ಟೇ. ಟೈಮ್ ಭಾಳ ಇರ್ತೈತಲ್ಲ. ಓ ಹಂಗಾ? ಎರಡು ಆದ್ವಾ? ಮತ್ತು ಫ್ರಂಟ್ ಪೀಸು ಬ್ಯಾಕ್ ಪೀಸು ಕಟಿಂಗ್. ಹಾಂ, ನೀವೇನು ಸ್ಕೇಲು ಟೇಪು ಏನೋ ತಗೊಳಲ್ಲ, ಸುಮ್ಮನೆ ಅಂದಾಜ್ ಮೇಲೆ ಮಾಡ್ತೀರಾ? ಮಾಡ್ತಿರೋದು ಅಷ್ಟೇ. ಮನೆ ಕಟ್ತಿದ್ದೀವಿ ನಾನು. ಇಲ್ಲ, ಕೆಲವೊಂದು ಯಾವುದೇ ಒಂದು ಕೆಲಸ ಮಾಡಿದ್ರು ಕೆಲವರು ಒಂದು ಟೇಪ್ ಹಿಡ್ಕೊಂಡ್ರು ಹೆಚ್ಚು ಕಡಿಮೆ ಒಂದೊಂದು ದಾರನೂ ಮಿಸ್ ಆಗೇ ಆಗುತ್ತೆ. ಅಂಥದ್ರಲ್ಲಿ ನೀವು ಪಕ್ಕಾ ಕಟಿಂಗ್ ಮಾಡ್ತಿದ್ದೀರಾ ಅಂದರೆ ರಿಯಲಿ ಗ್ರೇಟ್. ನೀವು ಯಾವ ಗ್ರೇಟು ಇಲ್ಲ, ಅದೇ ಕೆಲಸನೇ ಮಾಡ್ತೀವಿ ಯಾವಾಗಿಂದ. ಆದ್ರೂ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಆದರೂ ಅದು ಕಡಿಮೆ ತಪ್ಪಾಗುತ್ತೆ. ಬಟ್ ನೀವು ಅಷ್ಟು ನೀಟಾಗಿ ಮಾಡ್ತೀರಾ ಅಂದರೆ ತುಂಬ ಎಕ್ಸ್ಪೀರಿಯೆನ್ಸ್ ಇದೆ ನಿಮಗೆ. ನೆಕ್ಸ್ಟ್ ನಾನು ಕಲ್ತ್ಕೊಳಕ್ಕೆ ಚುಕ್ಕೆ ಕಾಣವನು ನಾನು ನೋಡ್ಕೊಂಡು ಮಾಡೋಕ್ಕೆ ನೆಕ್ಸ್ಟ್ ಫಾಸ್ಟ್ ಮೋಷನ್ ಅಂತ बाद में फास्ट मोशन डालना, फास्ट मोशन करके करना। सही यूट्यूब पे डालेगा।